ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನ್ ವಿತ್ ಸೂರ್ಯ ಚಾನಲ್ಗೆ ಸ್ವಾಗತ. ನೀವು ಶಾಲೆಗೆ ಹೋಗಿದ್ದೀರಿ, ಅಕ್ಷರಗಳು, ಗಣಿತ, ವಿಜ್ಞಾನ, ಇತಿಹಾಸ ಎಲ್ಲವನ್ನ ಕಲಿತಿದ್ದೀರಿ. ಆದರೆ ಒಂದು ಪ್ರಶ್ನೆ, ಜೀವನದಲ್ಲಿ ಹೇಗೆ ಬದುಕಬೇಕು ಎಂಬುದನ್ನು ಕಲಿತಿದ್ದೀರಾ? ಮಾರ್ಕ್ಸ್ ಹೇಗೆ ತಗೋಬೇಕು ಅಂತ ಶಾಲೆ ಹೇಳ್ತು, ಮನಿ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿಲ್ಲ, ಪೀಪಲ್ ಹೇಗೆ ಮ್ಯಾನಿಪುಲೇಟ್ ಮಾಡ್ತಾರೆ ಅಂತ ಹೇಳಿಲ್ಲ, ಫೇಲ್ಯೂರ್ ಬಂದಾಗ ಹೇಗೆ ಸರ್ವೈವ್ ಆಗಬೇಕು ಅಂತ ಹೇಳಿಲ್ಲ. ಇವತ್ತು ಈ ವಿಡಿಯೋದಲ್ಲಿ ರಿಯಲ್ ಲೈಫ್ ಸ್ಕೂಲ್ನಲ್ಲಿ ಯಾರೂ ಹೇಳದ ಪಾಠಗಳು ಪ್ರತಿಯೊಂದನ್ನು ಮಾತಾಡ್ತೀನಿ. ಈ ವಿಡಿಯೋ ನಿಮ್ಮ ಲೈಫ್ನ ಡೈರೆಕ್ಷನನ್ನೇ ಚೇಂಜ್ ಮಾಡಬಹುದು. ಮೊದಲನೆಯದು, ಮಾರ್ಕ್ಸ್ ಅನ್ನೋದು ಸಕ್ಸಸ್ ಅಲ್ಲ. ಶಾಲೆ ಹೇಳ್ತದೆ ಮಾರ್ಕ್ಸ್ ಬಂದರೆ ಫ್ಯೂಚರು ಸೇಫ್ ಆಗಿರುತ್ತೆ ಅಂತ. ಆದರೆ ನಿಜವಾದ ಜೀವನ, ರಿಯಲ್ ಲೈಫ್ ಅನ್ನೋದು ಹೇಳ್ತಿದೆ ಸ್ಕಿಲ್ಸ್ ಮತ್ತು ಮೈಂಡ್ಸೆಟ್ ಇದ್ದರೆ ಸಕ್ಸಸ್ ಅನ್ನೋದು ಸಿಗುತ್ತದೆ ಅಂತ. ಟಾಪರ್ ಇದ್ದವನು ಜಾಬ್ ಮಾಡ್ತಾನೆ, ಎವರೇಜ್ ಸ್ಟೂಡೆಂಟ್ ಬಿಸ್ನೆಸ್ ಮಾಡ್ತಾನೆ, ಬ್ಯಾಕ್ ಬೆಂಚರ್ ಬಾಸ್ ಆಗ್ತಾನೆ. ರಿಯಲ್ ಲೈಫ್ನಲ್ಲಿ ಇವುಗಳ ಲೆಸನ್ ನೋಡೋದಾದರೆ, ಮಾರ್ಕ್ಸ್ ನಿಮ್ಮ ಇಂಟೆಲಿಜೆನ್ಸನ್ನು ಅಳೆಯೋದಿಲ್ಲ, ಮಾರ್ಕ್ಸ್ ನಿಮ್ಮ ಮೆಮೊರಿ ಪವರನ್ನು ಮಾತ್ರ ಅಳೆಯುತ್ತೆ. ಎರಡನೆಯದು, ನೋಬಡಿ ಕೇರ್ಸ್ ಅಬೌಟ್ ಯು. ನಿಮ್ಮ ಬಗ್ಗೆ ಯಾರೂ ಕೇರ್ ಮಾಡೋದಿಲ್ಲ. ಶಾಲೆಯಲ್ಲಿ ಟೀಚರ್ಸ್ ಕೇರ್ ಮಾಡ್ತಾರೆ, ಪೇರೆಂಟ್ಸ್ ಕೂಡ ಕೇರ್ ಮಾಡ್ತಾರೆ. ಆದರೆ ರಿಯಲ್ ಲೈಫ್ನಲ್ಲಿ ನೀವು ಫೇಲ್ ಆದರೂ ಯಾರೂ ಕ್ಯಾಚ್ ಮಾಡಲ್ಲ, ನಿಮಗೆ ಯಾರೂ ಸಮಾಧಾನ ಮಾಡಲ್ಲ. ನೀವು ಕ್ರೈ ಮಾಡಿದರೆ, ನೀವು ಅತ್ತರೆ ಯಾರೂ ಕೇಳಲ್ಲ. ನಿಜವಾದ ಜೀವನ ಅಂದರೆ ನಿಮ್ಮ ಜೀವನ, ನಿಮ್ಮ ರೆಸ್ಪಾನ್ಸಿಬಿಲಿಟಿ. ನಿಮ್ಮ ಫೇಲ್ಯೂರ್ಗೂ ನಿಮ್ಮ ಸಕ್ಸಸ್ಗೂ ನೀವೇ ಕಾರಣ ಆಗ್ತೀರ. ಮೂರನೇದು, ಮನಿ ಈಸ್ ಅ ಟೂಲ್ ನಾಟ್ ಇವಿಲ್. ಶಾಲೆಯಲ್ಲಿ ಹಣದ ಬಗ್ಗೆ ಮಾತಾಡೋದಿಲ್ಲ. ಮನಿ ಅನ್ನೋದು ಬ್ಯಾಡ್ ಅಂತ ಟೀಚ್ ಮಾಡ್ತಾರೆ. ಮನಿ ಅಂದರೆ ಹಣ ಅಂದರೆ ಕೆಟ್ಟದು ಅಂತೇಳಿ ಹೇಳ್ತಾರೆ. ಆದರೆ ರಿಯಲ್ ಲೈಫ್ನಲ್ಲಿ ಮನಿ ಇಲ್ಲ ಅಂದರೆ ರೆಸ್ಪೆಕ್ಟೇ ಇರಲ್ಲ, ಬೇರೆ ಆಪ್ಷನ್ಸು ಇರಲ್ಲ, ಫ್ರೀಡಮ್ ಕೂಡ ಇರಲ್ಲ. ರಿಯಲ್ ಲೆಸನ್ನಲ್ಲಿ ತಿಳ್ಕೋದಾದರೆ ಮನಿ ಅನ್ನೋದು ಎಲ್ಲ, ಮನಿನೇ ಇವಿಲ್ ಅಂತ ಹೇಳ್ಬೋದು. ಮನಿ ಇಗ್ನೋರೆನ್ಸ್ ಅನ್ನೋದು ಡೇಂಜರಸ್ ಆಗಿದೆ. ಮನಿ ಇಲ್ದ್ರೇ ಎಲ್ಲ, ಮನಿ ಇಲ್ದಿದ್ರೆ ಏನೂ ಇಲ್ಲ. ನಾಲ್ಕನೆಯದು, ಫ್ರೆಂಡ್ಸ್ ಅನ್ನೋರು ಚೇಂಜ್ ಆಗ್ತಾರೆ. ಶಾಲೆಯಲ್ಲಿ ಬೆಸ್ಟ್ ಫ್ರೆಂಡ್ಸ್ ಫಾರ್ ಎವರ್ ಅಂತ ಫೀಲ್ ಆಗುತ್ತೆ, ಅಂದರೆ ಎಲ್ಲ ಫ್ರೆಂಡ್ಸೇ ಎಲ್ಲ ಅಂತ ಫೀಲ್ ಆಗುತ್ತೆ. ಆದರೆ ರಿಯಲ್ ಲೈಫ್ನಲ್ಲಿ ಸಕ್ಸಸ್ ಬಂದಾಗ ಜಲಸಿಯಿಂದ ಫ್ರೆಂಡ್ಸ್ ದೂರ ಹೋಗ್ತಾರೆ, ಫೇಲ್ಯೂರ್ ಬಂದಾಗ ಡಿಸಪಿಯರ್ನಿಂದ ಫ್ರೆಂಡ್ಸ್ ದೂರ ಆಗ್ತಾರೆ. ಫ್ರೆಂಡ್ಸ್ ಅನ್ನೋರು ಬರ್ತಾರೆ ಹೋಗ್ತಾರೆ, ಕಮ್ ಆ್ಯಂಡ್ ಗೋ. ಸ್ಕಿಲ್ಸ್ ಸ್ಟೇ ಫಾರ್ ಎವರ್. ಆದರೆ ಸ್ಕಿಲ್ಸ್ ಅನ್ನೋದು ಯಾವತ್ತಿಗೂ, ಒಮ್ಮೆ ಬಂದರೆ ಸ್ಕಿಲ್ಸ್ ಯಾವತ್ತಿಗೂ ಹೋಗೋದಿಲ್ಲ. ಲೆಸನ್ಸ್ ಅಂದರೆ ಐದನೇದು ನೋಡಿದ್ರೆ, ಹಾರ್ಡ್ ವರ್ಕ್ ಅಲೋನ್ ಈಸ್ ನಾಟ್ ಇನಫ್. ಹಾರ್ಡ್ ವರ್ಕ್ ಒಬ್ಬರೇ ನೀವು ಹಾರ್ಡ್ ವರ್ಕನ್ನು ಮಾಡಿದರೆ ಅದು ಸಾಕಾಗೋದಿಲ್ಲ. ಶಾಲೆ ಹೇಳ್ತದೆ ಹಾರ್ಡ್ ವರ್ಕ್ ಆಲ್ವೇಸ್ ವಿನ್ಸ್ ಅಂತೇಳಿ. ಅಂದರೆ ಹಾರ್ಡ್ ವರ್ಕ್ ಮಾಡಿದರೆ ನೀವು ವಿನ್ ಆಗ್ತೀರಾ ಅಂತ ಹೇಳ್ತದೆ. ಆದರೆ ರಿಯಲ್ ಲೈಫ್ ಹೇಳ್ತಿದೆ ಸ್ಮಾರ್ಟ್ ವರ್ಕ್ ಪ್ಲಸ್ ಟೈಮಿಂಗ್ ಪ್ಲಸ್ ನೆಟ್ವರ್ಕ್ ಅನ್ನೋದು ವಿನ್ ಆಗುತ್ತೆ ಅಂತ. ಅದಕ್ಕೆ ಅಂದರೆ ಸ್ಮಾರ್ಟಾಗಿ ವರ್ಕ್ ಮಾಡಿ, ಟೈಮಿಂಗ್ ಯಾವ ಟೈಮ್ನಲ್ಲಿ ನೀವು ವರ್ಕ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೆಟ್ವರ್ಕ್ ಅನ್ನೋದು ನೀವು ಬಿಲ್ಡ್ ಮಾಡಿ ವಿನ್ನನ್ನು ಪಡ್ಕೋಬೇಕು. ರಾಂಗ್ ಡೈರೆಕ್ಷನ್ನಲ್ಲಿ ನೀವು ಹಾರ್ಡ್ ವರ್ಕ್ ಮಾಡಿದರೆ ಲೈಫ್ ಫುಲ್ ಬ್ಯುಸಿ ಆಗಬೇಕಾಗುತ್ತೆ, ಆದರೆ ರಿಸಲ್ಟ್ ಅನ್ನೋದು 0 ಆಗಿ ಉಳಿಯುತ್ತದೆ. ಅದಕ್ಕಾಗಿ ಸರಿಯಾದ ಟೈಮಿಂಗ್ನಲ್ಲಿ ಹಾರ್ಡ್ ವರ್ಕನ್ನು ಮಾಡಿ. ಆರನೇದು, ನೋಬಡಿ ಟೀಚಸ್ ಎಮೋಷನಲ್ ಕಂಟ್ರೋಲ್. ಶಾಲೆಯಲ್ಲಿ ಆ್ಯಂಗರ್ ಕಂಟ್ರೋಲ್, ಜಲಸಿ ಮತ್ತು ಈಗೋ, ಫಿಯರ್ ಇವೆಲ್ಲವನ್ನು ಟೀಚ್ ಮಾಡಲ್ಲ. ಆದರೆ ರಿಯಲ್ ಲೈಫ್ನಲ್ಲಿ ಎಮೋಷನ್ ಕಂಟ್ರೋಲ್ ಇಲ್ಲ ಅಂದರೆ ಡಿಸ್ಟ್ರಕ್ಷನ್ ಅನ್ನೋದು ಶ್ಯೂರ್ ಆಗಿಬಿಡುತ್ತೆ. ಸ್ಟ್ರಾಂಗ್ ಮೈಂಡ್ ಅನ್ನೋದು ಸ್ಟ್ರಾಂಗ್ ಬಾಡಿಗಿಂತ ದೊಡ್ಡದಾಗಿರುತ್ತೆ. ಅದಕ್ಕಾಗಿ ಮೈಂಡ್ ಅನ್ನೋದು ಸ್ಟ್ರಾಂಗ್ ಆಗಿರಬೇಕು. ಕಾಮ್ ಪರ್ಸನ್ ಅನ್ನೋನು ಆಲ್ವೇಸ್ ಯಾವತ್ತೂ ಗೆಲ್ತಾ ಇರ್ತಾನೆ. ಏಳನೇದು, ಕಂಪ್ಯಾರಿಸನ್ ಕಿಲ್ಸ್ ಹ್ಯಾಪಿನೆಸ್. ಕಂಪ್ಯಾರಿಸನ್ ಅನ್ನೋದು ನಿಮ್ಮ ಹ್ಯಾಪಿನೆಸ್ಸನ್ನು ಕೊಲ್ಲುತ್ತೆ. ನೈಬರ್ ಸನ್ ಆಗಿರ್ಬೋದು, ರಿಲೇಟಿವ್ ಡಾಟರ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಲೈಫ್ನ ಜೊತೆಗೆ ಆಗಿರ್ಬೋದು, ಎಲ್ಲದರ ಜೊತೆಗೆ ನಾವು ನಮ್ಮನ್ನು ಕಂಪೇರ್ ಮಾಡ್ಕೊಂಡು ಇದರಿಂದ ನಾವು ಫ್ರಸ್ಟ್ರೇಷನ್ಗೆ ಒಳಗಾಗ್ತೀವಿ. ಶಾಲೆ ಇದನ್ನು ಟೀಚ್ ಮಾಡಲ್ಲ. ಆದರೆ ರಿಯಲ್ ಲೈಫ್ನಲ್ಲಿ ಕಂಪೇರ್ ಯುವರ್ ಸೆಲ್ಫ್ ವಿತ್ ಯೆಸ್ಟರ್ಡೇಸ್ ಯು ಅಂತ ಹೇಳ್ಬೋದು. ಅಂದರೆ ನೀವು ಇನ್ನೊಬ್ಬರ ಜೊತೆಗೆ ಕಂಪೇರ್ ಮಾಡುವ ಬದಲು ನಿಮ್ಮ ನಿನ್ನೆಯ ದಿನದ ಜೊತೆಗೆ ನಿಮ್ಮ ಇಂದಿನ ದಿನವನ್ನು ನೀವು ಕಂಪೇರ್ ಮಾಡಿ ನೋಡಿ.
ನಿಮ್ಮ ಜೊತೆಗೆ ನೀವು ಕಂಪೇರ್ ಮಾಡಿದರೆ ಸ್ವಲ್ಪ ಇಂಪ್ರೂವ್ ಆಗಬಹುದು. ನಾಟ್ ವಿತ್ ಸಮ್ವನ್ಸ್ ಹೈಲೈಟ್ ರೀಲ್, ಅಂದರೆ ಯಾವುದೋ ಒಬ್ರದ್ದು ಹೈಲೈಟ್ ರೀಲ್ ಜೊತೆ ಇನ್ಸ್ಟಾಗ್ರಾಮಲ್ಲಿ ನೋಡಿದ ರೀಲ್ ಜೊತೆ ನಾವು ಕಂಪೇರ್ ಮಾಡಿದರೆ ಏನೂ ಯೂಸ್ಲೆಸ್. 8ನೇದು ಫೇಲ್ಯೂರ್ ಈಸ್ ಮಾಂಡೇಟರಿ, ಅಂದರೆ ಸ್ಕೂಲ್ನಲ್ಲಿ ಫೇಲ್ಯೂರ್ ಬಂದಾಗ ಸೇಮ್ ಆಗುತ್ತೆ, ರಿಯಲ್ ಲೈಫ್ನಲ್ಲಿ ಫೇಲ್ಯೂರ್ ಬಂದಾಗ ಟ್ರೈನಿಂಗ್ ಅಂತ ಗೊತ್ತಾಗುತ್ತೆ, ಅಂದರೆ ಟ್ರೈನಿಂಗ್ನಲ್ಲಿ ಇದ್ದೀವಿ ಅಂತ ಅನ್ಕೋಬೇಕು. ಎವ್ರಿ ಸಕ್ಸಸ್ಫುಲ್ ಪರ್ಸನ್ ಫೇಲ್ಡ್ ಅನ್ನೋದು ಕೆಟ್ಟದಾಗಿ ಫೇಲ್ ಆಗಿರ್ತಾನೆ, ಆದರೆ ಅದರಿಂದ ಒಂದು ಲೆಸನನ್ನು ತಿಳಿದಿರ್ತಾನೆ. ಫೇಲ್ಯೂರ್ ಈಸ್ ಎ ಪ್ರೂಫ್ ಯು ಆರ್ ಟ್ರೈಯಿಂಗ್, ನೀವು ಫೇಲ್ ಆಗ್ತಿದ್ದೀರಾ ಅಂದರೆ ನೀವು ಟ್ರೈ ಮಾಡ್ತಿದ್ದೀರಾ ಅಂತ ಅರ್ಥ. ಕ್ವಿಟ್ಟಿಂಗ್ ಈಸ್ ಎ ಪ್ರೂಫ್ ಯು ಆರ್ ಸ್ಕೇರ್ಡ್, ಅಂದರೆ ನೀವು ತೊರೆತಿದ್ದೀರಾ ಅಂದರೆ ಇದು ನಿಮ್ಮ ಒಂದು ಸ್ಕೇರ್ಡ್ ಅನ್ನು, ನೀವು ನಿಮ್ಮ ಓಪನ್ನೆಸ್ ಅನ್ನು ಕಳೆದುಕೊಳ್ಳುತ್ತಿದ್ದೀರಾ ಅಂತ ಅರ್ಥ. 9ನೇದು ಕಮ್ಯುನಿಕೇಷನ್ ಅನ್ನೋದು ನಿಮ್ಮ ಡಿಗ್ರಿಗಿಂತ ದೊಡ್ಡದಾಗಿರುತ್ತೆ. ಡಿಗ್ರಿ ಇದೆ ಅಂದರೆ ನಾಲೆಡ್ಜ್ ಇಲ್ಲ ಅಂತಂದರೆ ಇದು ಯೂಸ್ಲೆಸ್, ಆದರೆ ಎಕ್ಸ್ಪ್ಲೇನ್ ಮಾಡೋ ಸ್ಕಿಲ್ ಇಲ್ಲ ಅಂದರೆ ವ್ಯಾಲ್ಯೂವೇ ಇರಲ್ಲ. ಹೌ ಯು ಸ್ಪೀಕ್ ಡಿಸೈಡ್ಸ್ ಹೌ ಮಚ್ ಯು ಅರ್ನ್, ಅದೇ ನೀವು ಹೇಗೆ ನೀವು ಮಾತಾಡಿ ಹೇಗೆ ಡಿಸೈಡ್ ಮಾಡ್ತೀರೋ ಅದರ ಮೇಲೆ ನೀವು ಎಷ್ಟು ಅರ್ನ್ ಮಾಡಿದ್ದೀರಾ ಅನ್ನೋದು ಡಿಪೆಂಡ್ ಆಗುತ್ತೆ. ಅದಕ್ಕಾಗಿ ಸ್ಕಿಲ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತವೆ. ನೀವು ಡಿಗ್ರಿ ಇದ್ದರೆ ಯೂಸ್ ಇಲ್ಲ, ಡಿಗ್ರಿಗೆ ತಕ್ಕಂತೆ ಸ್ಕಿಲ್ಸು, ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗಿರ್ಬೋದು, ಎಲ್ಲವೂ ಸ್ಕಿಲ್ಸ್ ನಿಮ್ಮಲ್ಲಿ ಇರಬೇಕು, ಅಂದರೆ ನಿಮಗೆ ವ್ಯಾಲ್ಯೂ ಇರುತ್ತೆ. ಪ್ರೆಸೆಂಟ್ ಲೈಫ್ನಲ್ಲಿ ಹಾಗೆ ಇದೆ, ಪ್ರೆಸೆಂಟ್ ವರ್ಲ್ಡ್ ಹಾಗೆ ನಡೀತಾ ಇದೆ. 10ನೇದು ನೋಬಡಿ ಈಸ್ ಕಮಿಂಗ್ ಟು ಸೇವ್ ಯು. ಸ್ಕೂಲ್ ಲೈಫ್ ಸೇಫ್ ಅಂತ ಹೇಳ್ತಾರೆ, ಅಂದರೆ ಅಲ್ಲಿ ಸ್ಕೂಲ್ ಲೈಫ್ ಸೇಫ್ ಆಗಿರುತ್ತೆ, ಟೈಮ್ ಟೇಬಲ್ ರೆಡಿ ಆಗಿರುತ್ತೆ, ಟೀಚರ್ಸ್ ಕೂಡ ಗೈಡ್ ಮಾಡ್ತಾರೆ. ರಿಯಲ್ ಲೈಫ್ನಲ್ಲಿ ಯಾರೂ ಗೈಡ್ ಮಾಡೋದಿಲ್ಲ, ಯಾವುದೇ ಗ್ಯಾರಂಟಿ ಇರಲ್ಲ, ಯಾವುದೇ ಸೇಫ್ಟಿ ನೆಟ್ ಕೂಡ ಇರಲ್ಲ. ಆದರೆ ಇದರಿಂದ ನಾವು ಯು ಆರ್ ಆನ್ ಯುವರ್ ಓನ್, ಅಂದರೆ ನಿಮ್ಮ ಸ್ವಂತ ನೀವು ಹಾದಿಯಲ್ಲಿ ನೀವು ಇದ್ದೀರಾ. ಬಿಕಮ್ ಸ್ಟ್ರಾಂಗ್ ಆರ್ ಸ್ಟೇ ಬ್ರೋಕನ್, ನೀವು ಇನ್ನೂ ಸ್ಟ್ರಾಂಗ್ ಆಗ್ತಿದ್ದೀರಾ, ಇನ್ನೂ ಬ್ರೋಕನ್ ಆಗ್ತಿದ್ದೀರಾ, ನೀವು ಇನ್ನೂ ಬಿಲ್ಡ್ ಆಗ್ತಿದ್ದೀರಾ ಅಂತ ನೀವು ಅಂದ್ಕೊಳ್ಳಿ. ನೀವು ನಿಮ್ಮ ಮೇಲೆ ಹೋಪನ್ನು ಕಳೆದುಕೊಳ್ಳಬೇಡಿ, ನಿಮ್ಮ ಮೇಲೆ ಹೋಪ್ ಇರಲಿ, ಕಾನ್ಫಿಡೆನ್ಸ್ ಕೂಡ ಇರಲಿ. ಈ ವಿಡಿಯೋ ಸ್ಕೂಲ್ ವಿರುದ್ಧ ಅಲ್ಲ, ಈ ವಿಡಿಯೋ ರಿಯಾಲಿಟಿ ರಿವೀಲ್ ಮಾಡ್ತಿದೆ ಅಷ್ಟೇ. ಸ್ಕೂಲ್ ಎಜುಕೇಷನ್ ಅನ್ನೋದು ಸರ್ವೈವಲ್ ಆಗುವುದನ್ನು ಸೂಚಿಸುತ್ತದೆ, ಸೆಲ್ಫ್ ಎಜುಕೇಷನ್ ಅನ್ನೋದು ಫ್ರೀಡಮ್ ಅನ್ನು ಸೂಚಿಸುತ್ತದೆ. ಅದಕ್ಕಾಗಿ ಸೆಲ್ಫ್ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಈ ಲೆಸನ್ಸ್ ಬೇಗ ಕಲಿತರೆ ಲೈಫ್ ಅನ್ನೋದು ಲೇಟ್ ಆಗೋದಿಲ್ಲ. ಆದಷ್ಟು ಬೇಗ ಎಲ್ಲವನ್ನು ಕಾಲ್ ಟು ಆ್ಯಕ್ಷನ್ಗೆ ಕನ್ವರ್ಟ್ ಮಾಡಿ. ಈ ವಿಡಿಯೋ ನಿಮ್ಮ ಕಣ್ಣನ್ನು ತೆರೆಸಿದರೆ ಶೇರ್ ಮಾಡಿ, ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಕಮೆಂಟ್ ಮಾಡಿ, ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್.